कंफ्यूजन ही कंफ्यूजन है, सॉल्यूशन कुछ पता नहीं। ಲೋಕಿ ಆಕ್ಷನ್ ಕಣ, ಹೋಗೋಣ ಬಾರೋ. ಹೌದಾ, ಸರಿ ನಡಿ ಹೋಗೋಣ. 1 million zillion jillion dillion cotillion times later. ಅಯ್ಯ ಏನೂ ಆಗಿಲ್ಲ ಅವನಿಗೆ. ಇವನೆಲ್ಲೋದ? ಏಯ್, ಯಾವ ನರ್ಸ್ಗೋಸ್ಕರ ಹುಡುಕ್ತಾ ಇದ್ದೆ ನೀನು? ಏಯ್, ಯಾವ ನರ್ಸ್ ಅಲ್ವಾ, ನಾನು ಈ ಹಾಸ್ಪಿಟಲ್ ಅಲ್ಲಿ ಎಷ್ಟು ಬೆಡ್ ಇದೆ ಅಂತ ನೋಡ್ತಾ ಇದ್ದೆ. ಯಾಕಪ್ಪ ಏನ್ ಸ್ಕೆಚ್ ಹಾಕಿದೆ ಗುರು ನೀನೀಗ? ಹಾಗಲ್ಲ ಕಣೋ, ಇನ್ಕಮ್ ಟ್ಯಾಕ್ಸ್. ಸಾಕು ಗುರು, ನಿಲ್ಸ್ಬಿಡು. ಯಾಕೋ ಇಲ್ಲೂ ನಿಮ್ ಪ್ರಶ್ನೆ ಕೇಳ್ಬೇಕಾ? ಹಾಗಲ್ಲ ಕಣೋ, ನಾವ್ ಎಲ್ಲೇ ಹೋದ್ರು ನಮ್ ಸರೌಂಡಿಂಗ್ಗೆ ಮತ್ತೆ ನಾವು ವರ್ಕ್ ಮಾಡ್ತಾ ಇರೋದಕ್ಕೆ ಏನಾದ್ರು ರಿಲೇಟೆಡ್ ಇದೆಯಾ ಅಂತ ನೋಡಿ ಯೋಚನೆ ಮಾಡಿ ತಿಳ್ಕೋಬೇಕು. ಆಯ್ತು ಸರ್, ತಮ್ಮಿಚ್ಛೆ, ಸೂರಜ್ ಕಳಿ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 35AD ಅಂತ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನ್ ನಲ್ಲಿ ಕೆಲವೊಂದು 13 ಬಿಸ್ನೆಸಸ್ ಇದೆ. 13 ನಾನು ಹೆಂಗ್ ನೆನ್ಪಿಟ್ಕೊಳ್ಳಿ? ಗಾಬರಿ ಆಗ್ಬೇಡ, 13 ಹೇಳಲ್ಲ, ಒಂದ್ 4 ಬಿಸ್ನೆಸ್ ನಿನಗೆ ಅರ್ಥ ಆಗೋಂಗ್ ಹೇಳ್ತೀನಿ. ಒಂದು ಇವಾಗ ನೋಡ್ದಂಗೆ ಯಾವ್ದೋ ಒಂದು ಹಾಸ್ಪಿಟಲ್ ಅಲ್ಲಿ 100 ಬೆಡ್ಸ್ ಗಿಂತ ಜಾಸ್ತಿ ಇತ್ತು ಅಂದ್ರೆ ಅದೊಂದು ಬಿಸ್ನೆಸ್. ಮತ್ತೆ ಅಗ್ರಿಕಲ್ಚರ್ ವೇರ್ಹೌಸ್ ಫೆಸಿಲಿಟಿ, ಆಮೇಲೆ ಕೋಲ್ಡ್ ಚೈನ್ ಫೆಸಿಲಿಟಿ, ಮತ್ತೆ ಫರ್ಟಿಲೈಸರ್ ಪ್ರೊಡಕ್ಷನ್. ಇದ್ರ ಬಿಟ್ಟು ಇನ್ನೂ 9 ಬಿಸ್ನೆಸ್ ಇದೆ. ಈ ಬಿಸ್ನೆಸ್ ಏನಪ್ಪಾ ಬೆನಿಫಿಟ್ ಅಂತಂದ್ರೆ, ಆ ಇಯರ್ ಅಲ್ಲಿ ಏನೇ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋದು 100% ಡಿಡಕ್ಷನ್ ಸಿಗುತ್ತೆ. ಆಮೇಲೆ ಯಾವ್ದೇ ಲಾಸಸ್ ಇದ್ರೂ ಕೂಡ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಆಯ್ತು ಸರ್, ಈಗ 4 ಬಿಸ್ನೆಸ್ ಹೇಳಿದ್ರಿ, ಇನ್ ಮಿಕ್ಕಿದ 9 ಬಿಸ್ನೆಸ್ ಹೋಗ್ಬೇಕಾ ಅಥವಾ ಮನೆಗೆ ಹೋಗೋದಾ? ಯಾರೋ ಹೋಗ್ತಾರೆ, ಏನೋ ವಿಷಯ ಬಂತಲ್ಲ ಅಂತ ನಿಂಗೆ ವಿಷಯ ತಿಳಿಸ್ದೆ ಅಷ್ಟೇ. ನಡಿ ಹೋಗೋಣ.